ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಸೆಕೆಂಡ್ ಪಾರ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಇಲ್ಲ ಯು ಜಿ ಸಿ ನೆಟ್ ಎಕ್ಸಾಮ್ ಆಗಿರ್ಬೋದು, ಏನು ಜೂನ್ 22 ಕಂಡಕ್ಟ್ ಆಗ್ತಾ ಇದೆ ಅಲ್ವಾ. ಯು ಜಿ ಸಿ ನೆಟ್ ಎಕ್ಸಾಮ್ ಜೂನ್ 30 ತನಕ ಶೆಡ್ಯೂಲ್ ಆಗಿದೆ. ಸೊ ಅದರಲ್ಲಿ ಅದನ್ನು ಅಟೆಂಡ್ ಮಾಡೋಕ್ಕೆ ಆ ಒಂದು ಸಿಲೆಬಸ್ ಬೇಸಲ್ಲಿ ಯಾವ್ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಪಿಕೌಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಪ್ರಿನ್ಸಿಪಲ್ಸ್ ಇದೆ, 14 ಪ್ರಿನ್ಸಿಪಲ್ ಇದೆ ಅಲ್ವಾ ಫೈಲ್ಸ್ದು. ಸೊ ಆ ಫೈಲ್ಸ್ದು 15 ಪ್ರಿನ್ಸಿಪಲ್ನ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ನಮಗೆ ಗೊತ್ತಿರಬೇಕು, ಯಾಕೆ ಅಂತ ಅಂದರೆ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಯು ಜಿ ಸಿ ನೆಟ್ ಎಕ್ಸಾಮ್ ಆಗಿರ್ಬೋದು, ನಾವು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಆನ್ಸರ್ನ ಬರೆಯೋದಿಲ್ಲ. ಅಲ್ಲಿ ನಮಗೆ ಏನಿರುತ್ತೆ ಆನ್ಸರ್ಸು ಕಂಪ್ಲೀಟ್ ಆಗಿ MCQ ಬೇಸ್ಡ್ ಆಗಿರುತ್ತೆ ಅಲ್ವಾ. ಸೊ ಫೈಲ್ಸ್ ಪ್ರಿನ್ಸಿಪಲ್ ಅಂತ ಅಂದಾಗ ನಮಗೆ ಎರಡು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ನೆನಪಿರಬೇಕು. ಒಂದು ಬುಕ್ ನೇಮ್. ಸೊ ಫೈಲ್ಸ್ ಬರೆದಿರೋ ಬುಕ್ ನೇಮ್ ಯಾವುದು ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಬುಕ್ ಆಥರ್ ಯಾರು? ಫೈಲ್. ಸೊ ಅದರಲ್ಲಿ ಏನು ಮಾಡಿದ್ದಾರೆ ಅವರು, ಈ ಒಂದು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಅಂತ. ಅಂದರೆ ಇವಾಗ ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಏನು ಮಾಡಬೇಕು, ಕೆಲವೊಂದು ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು ಅಲ್ವಾ. ಸೊ ಆ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಮಾತ್ರ ಪ್ರಾಪರ್ ಮ್ಯಾನೇಜ್ಮೆಂಟ್ ಅನ್ನೋದು ಪಾಸಿಬಲ್ ಆಗಿರುತ್ತೆ. ಸೊ ಅದನ್ನು ಯಾರು ಸಜೆಸ್ಟ್ ಮಾಡಿದ್ದಾರೆ? ಫೈಲ್ ಸಜೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸೊ ಹಿ ಈಸ್ ನೌನ್ ಆಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ. ಸೊ ಏನು ಅಂತ ಅಂದರೆ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಯಾರು ಅಂತ ಕೇಳಿದ್ರೆ ಅದು ಕೂಡ ಏನಾಗಿರುತ್ತೆ ಆನ್ಸರು? ಫೈಲ್ ಆಗಿರುತ್ತೆ ಅಂತ. ಸೊ 14 ಪ್ರಿನ್ಸಿಪಲನ್ನು ಕೂಡ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಪಾಯಿಂಟ್ಸ್ ಕೂಡ ಮಾಡಿದ್ದೀನಿ, ನಿಮಗೂ ಅದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾವ್ಯಾವ ಟಾಪಿಕ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾಸ್ ಮಾಡಿ ಕೊಡ್ತೀನಿ. ಸೊ ಕಮ್ ಟು ದ ಪಾರ್ಟ್ ಆಫ್ ದಟ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಏನು? ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಸಿಟ್ ಮೈ ಚಾನಲ್ ಆ್ಯಂಡ್ ವಾಚ್ ದ ವಿಡಿಯೋ. ಓಕೆ. ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಅದರಲ್ಲಿ ಏನೇನಿರುತ್ತೆ? ಪ್ಲಾನಿಂಗ್ ಇರುತ್ತೆ, ಆರ್ಗನೈಸಿಂಗ್ ಇರುತ್ತೆ, ಡೈರೆಕ್ಟಿಂಗ್ ಇರುತ್ತೆ, ಕಂಟ್ರೋಲಿಂಗ್ ಇರುತ್ತೆ. ಸೊ ಆರ್ಗನೈಸೇಷನಲ್ ಒಬ್ಜೆಕ್ಟಿವ್ಸ್ನ ಏನು ಮಾಡ್ತಾರೆ ಅವರು? ಅಚೀವ್ ಮಾಡ್ತಾರೆ. ಆರ್ಗನೈಸೇಷನಲ್ ಗೋಲ್ಸನ್ನು ಫಿಕ್ಸ್ ಮಾಡಿರ್ತಾರೆ ಅಲ್ವಾ. ಸೊ ಆ ಗೋಲನ್ನು ಫಿಕ್ಸ್ ಮಾಡಿ ಅದನ್ನು ಅಚೀವ್ ಮಾಡಬೇಕು, ಸಕ್ಸಸ್ ತಗೋಬೇಕು ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅಂತ ಅಂದರೆ ಅವ್ರಿಗೆ ಏನೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ? ಪ್ರಾಪರ್ ಪ್ಲಾನಿಂಗ್ ಮಾಡೋದು, ಆರ್ಗನೈಸೇಷನ್ ಮಾಡೋದಾಗಿರಲಿ, ಪ್ರಾಪರ್ ಆಗಿ ಡೈರೆಕ್ಟ್ ಮಾಡೋದಾಗಿರಲಿ ಅಲ್ವಾ ಸಬಾರ್ಡಿನೇಟ್ಸ್ಗೆ. ಸೊ ಅದನ್ನು ಕಂಟ್ರೋಲ್ ಮಾಡೋದು, ಇವಾಗ ಫಿಸಿಕಲ್ ರಿಸೋರ್ಸಸ್ ಆಗಿರ್ಬೋದು, ಇಲ್ಲ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಅದನ್ನು ಕಂಟ್ರೋಲ್ ಮಾಡಿ ಪ್ರಾಪರ್ ಆಪರೇಟ್ ಆಗೋ ಥರ ಒಂದು ಮ್ಯಾನೇಜ್ ಮಾಡೋವಂಥದ್ದು. ಸೊ ಇದೆಲ್ಲದು ಕೂಡ ಯಾವ ಅಂಡರಲ್ಲಿ ಬರುತ್ತೆ? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಏನಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕು? ಪ್ಲಾನಿಂಗ್ ಇರಬೇಕು, ಆರ್ಗನೈಸಿಂಗ್ ಇರಬೇಕು. ಏನಕ್ಕಿರಬೇಕು? ಅವ್ರ ಟಾರ್ಗೆಟ್ ಏನಾಗಿರುತ್ತೆ ಅಂತ ಅಂದರೆ ಇಂಪ್ರೂವಿಂಗ್ ದ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಟಿವಿಟಿನ ಅವ್ರು ಏನು ಮಾಡ್ತಾ ಹೋಗಬೇಕು? ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಅಂದರೆ ಪ್ರಾಫಿಟ್ ಕೂಡ ಅವ್ರಿಗೆ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅದನ್ನೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರಾಪರ್ ಮ್ಯಾನೇಜಿಂಗ್ ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ವಾ. ಏನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಅದರಲ್ಲಿ ಏನೇನು ಫಂಕ್ಷನ್ಸ್ ಇರುತ್ತೆ? ಹ್ಯೂಮನ್ ರಿಸೋರ್ಸ್ ಅಂತ ಅಂದರೆ ಈಗ ಫಿಸಿಕಲ್ ರಿಸೋರ್ಸಸ್ ಅಂತ ಅಂದರೆ ಅಲ್ಲಿ ಅಸೆಟ್ಸ್ ಏನಿರುತ್ತೆ, ಮಷಿನರೀಸ್ ಏನಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನಾವೇನಂತ ಕರಿತೀವಿ? ಫಿಸಿಕಲ್ ರಿಸೋರ್ಸಸ್ ಅಂತ ಕರಿತೀವಿ. ಸೊ ಹ್ಯೂಮನ್ ರಿಸೋರ್ಸಸ್ ಅಂತ ಅಂದರೆ ಏನು? ಎಂಪ್ಲಾಯೀಸ್, ವರ್ಕರ್ಸ್ ಇರ್ತಾರೆ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ? ಹ್ಯೂಮನ್ ರಿಸೋರ್ಸಸ್ ಅಂತ. ಸೊ ಇಂಟರ್ನಲ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಫಿಸಿಕಲ್ ರಿಸೋರ್ಸಸ್ ಮತ್ತು ಹ್ಯೂಮನ್ ರಿಸೋರ್ಸ್ ಎರಡೂ ಕೂಡ ಏನಾಗಿರುತ್ತೆ? ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ ಅಂತ. ಸೊ ಏನೇನು ಫಂಕ್ಷನ್ ಇರುತ್ತೆ? ಈಗ HRM ಅಂತ ಅಂದರೆ ಏನೇನು ಫಂಕ್ಷನ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋಣ. ರಿಕ್ರೂಟ್ಮೆಂಟ್ ಇರುತ್ತೆ. ಸೊ ಅವ್ರು ಏನು ಮಾಡಬೇಕು? ವರ್ಕರ್ಸು ಮತ್ತು ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ಕೋಬೇಕಲ್ವಾ. ಸೊ ರಿಕ್ರೂಟ್ ಮಾಡ್ಕೋಬೇಕು ಅಂತ ಅಂದರೆ ಅವ್ರು ಏನು ಮಾಡಬೇಕು? ಅದರಲ್ಲಿ ಯಾರು ಸೂಟೇಬಲ್, ಯಾರು ಎಲಿಜಿಬಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಷನ್ ಕೂಡ ಒಂದು ಏನಾಗಿರುತ್ತೆ? ಫಂಕ್ಷನ್ ಆಗಿರುತ್ತೆ ಹ್ಯೂಮನ್ ರಿಸೋರ್ಸಸ್ಸಲ್ಲಿ. ಸೊ ಸೆಲೆಕ್ಷನ್ ಆಯಿತು, ರಿಕ್ರೂಟ್ಮೆಂಟ್ ಆಯಿತು, ಆಮೇಲೆ ಏನು ಮಾಡ್ತಾರೆ ಅವರು? ಟ್ರೈನಿಂಗ್ ಬೇಕು ಅಲ್ವಾ. ಸೊ ಟ್ರೈನ್ ದ ಎಂಪ್ಲಾಯೀಸ್, ಟ್ರೈನಿಂಗ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಏನು? ಡೆವಲಪ್ಮೆಂಟ್ ಆಫ್ ದ ಸ್ಕಿಲ್ಸ್
ಸ್ಕಿಲ್ಸ್ ಆ್ಯಂಡ್ ಆಲ್. ಸೊ ಆ ಒಂದು ಎಂಪ್ಲಾಯಿ ಹತ್ರ ಸಮ್ ಆಫ್ ದ ಸ್ಕಿಲ್ ಆಲ್ರೆಡಿ ಇರುತ್ತೆ. ಆ ಬೇಸ್ಡ್ ಆನ್ ದ ಸ್ಕಿಲ್ ಆಫ್ ದ ಎಂಪ್ಲಾಯಿ ಏನು ಮಾಡಿರ್ತಾರೆ, ಸೆಲೆಕ್ಷನ್ ಮಾಡಿರ್ತಾರೆ. ಸೊ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರಾ, ರಿಸ್ಟ್ರಿಕ್ಟ್ ಆಗ್ತಾರಾ? ಇಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಟ್ರೈ ಟು ಡೆವಲಪ್ ದ ಸ್ಕಿಲ್ ಆಫ್ ದ ಎಂಪ್ಲಾಯೀಸ್ ಅಲ್ವಾ. ಸೊ ಆ ಡೆವಲಪ್ಮೆಂಟ್ ಕೂಡ ಏನಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಸೊ ಅಷ್ಟೇ ಮಾಡಿ ಲಾಟ್ ಆಫ್ ವರ್ಕ್ ಬರ್ಡನ್ ಅವ್ರಿಗೇನಾದರೂ ನಾವು ಪ್ರೆಷರ್ ಹಾಕಿದರೆ ವರ್ಕ್ ಆಗುತ್ತಾ ಪ್ರಾಪರಾಗಿ? ಆಗೋದಿಲ್ಲ ಅಲ್ವಾ. ಸೊ ಅವಾಗ ಮತ್ತೆ ಏನು ಮಾಡಬೇಕು, ಎಂಪ್ಲಾಯಿ ಮೋಟಿವೇಶನ್. ಸೊ ಎಂಪ್ಲಾಯೀಸ್ಗೆ ಪ್ರಾಪರ್ ಆಗಿ ವರ್ಕಲ್ಲಿ ಇನ್ವಾಲ್ವ್ ಆಗೋ ಥರ ಏನು ಮಾಡ್ತಾ ಇರಬೇಕು, ಮೋಟಿವೇಟ್ ಮಾಡ್ತಾ ಇರಬೇಕು ಅಂತ. ಸೊ ಅದು ಕೂಡ ಏನಾಗಿರುತ್ತೆ, ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಸೊ ಇವ್ಯಾಲ್ಯೂಯೇಷನ್ ಅಂತ ಅಂದರೆ ಏನು, ಆಗಿರೋ ಒಂದು ಕೆಲಸನ ಚೆಕ್ ಮಾಡೋ ಅಂಥದ್ದಲ್ವಾ, ಇವ್ಯಾಲ್ಯೂಯೇಟ್ ಮಾಡೋ ಅಂಥದ್ದಲ್ವಾ. ಸೊ ಆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಅಂದರೆ, ಈಗ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ, ಡೆವಲಪ್ ಆಗ್ತಾ ಇದ್ದಾರೆ, ಸೊ ರಿಕ್ರೂಟ್ಮೆಂಟ್ ಆಗಿದೆ, ಸೆಲೆಕ್ಷನ್ ಆಗಿದೆ, ಅವರು ವರ್ಕಲ್ಲಿ ಆಲ್ರೆಡಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಆ ಪರ್ಫಾರ್ಮೆನ್ಸು ಆರ್ಗನೈಸೇಷನಲ್ ಗೋಲನ್ನು ರೀಚ್ ಆಗೋಕ್ಕೆ ಹೆಲ್ಪ್ ಆಗ್ತಾ ಇದೆಯೋ ಇಲ್ವೋ, ಇಲ್ಲ ಏನಾದರೂ ಚೇಂಜಸ್ ಬೇಕಿದ್ರೆ, ಇನ್ನೂ ಏನಾದರೂ ಡೆವಲಪ್ಮೆಂಟ್ ಬೇಕಿದ್ರೆ, ಆರ್ ಇನ್ಕ್ರೀಸಿಂಗ್ ದ ಸ್ಪೀಡ್ ಆಫ್ ದಟ್ ಪರ್ಫಾರ್ಮೆನ್ಸ್, ಸ್ಪೀಡ್ ಆಫ್ ದ ವರ್ಕಿಂಗ್. ಸೊ ಅದೆಲ್ಲನೂ ಇವ್ಯಾಲ್ಯೂಯೇಟ್ ಮಾಡೋದು, ಅದೆಲ್ಲದನ್ನೂ ಚೆಕ್ ಮಾಡೋ ಅಂಥದ್ದನ್ನ ಏನಂತ ಕರಿತೀವಿ, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ ಅಲ್ವಾ. ಸೊ ನೆಕ್ಸ್ಟ್ ಅದೆಲ್ಲದು ಇದ್ರೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಹೆಲ್ದಿ ರಿಲೇಷನ್ಸ್. ಸೊ ಒಂದು ಎಂಪ್ಲಾಯರು ಮತ್ತು ಎಂಪ್ಲಾಯಿ ಮಧ್ಯೆ ಏನಿರಬೇಕು, ಹೆಲ್ದಿ ರಿಲೇಷನ್ಶಿಪ್ ಇರಬೇಕು. ಆವಾಗ ಮಾತ್ರ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಖುಷಿಯಿಂದ ವರ್ಕ್ ಮಾಡಿ ವರ್ಕಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ತಾರೆ ಅಲ್ವಾ. ಸೊ ಇದೆಲ್ಲದನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡೋದನ್ನು ಏನಂತ ಕರಿತೀವಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದರೆ ಸೊ ಹ್ಯೂಮನ್ ರಿಸೋರ್ಸಸ್ ಅಂತ ಅಂದರೆ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡೋದು ಹೇಗೆ, ಅದು ಏನಂತ ಆಗುತ್ತೆ ಅಂದರೆ ಅದನ್ನೇ ಏನಂತ ಕರಿತಾ ಇದ್ದೀವಿ ಅಂತ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಏನು 14 ಪ್ರಿನ್ಸಿಪಲ್ ಹೇಳಿದೆ ಅಲ್ವಾ, ಫೈಲ್ಸ್ ಟು 14 ಪ್ರಿನ್ಸಿಪಲ್, ಅಷ್ಟನ್ನು 14 ಪ್ರಿನ್ಸಿಪಲ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಡಿವಿಷನ್ ಆಫ್ ವರ್ಕ್ ಅಲ್ವಾ. ಏನು ಡಿವಿಷನ್ ಆಫ್ ವರ್ಕ್ ಅಂತ ಅಂದರೆ, ಸೊ ಒಂದು ವರ್ಕನ್ನು ಅವ್ರು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಯಾವ ಥರ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ, ಇಲ್ಲ ಡಿಫ್ರೆಂಟ್ ವಿಂಗ್ಸ್ ಆಗಿ ಏನು ಮಾಡ್ತಾ ಹೋಗಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು ಅಂತ. ಸೊ ಎಲ್ಲ ವರ್ಕನ್ನು ಎಲ್ಲರೂ ಸೇರಿ ಮಾಡೋಕ್ಕಾಗೋದಿಲ್ಲ. ಸೊ ಕೆಲವೊಂದು ವರ್ಕ್ಗಳನ್ನು ಕೆಲವೊಬ್ಬರಿಗೆ ಅಂತ ಏನು ಮಾಡ್ತಾ ಹೋಗಬೇಕು, ಅವರು ಡಿವೈಡ್ ಮಾಡಿ ಕೊಡ್ತಾ ಹೋಗ್ಬೇಕಲ್ವಾ. ಸೊ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಡಿವಿಷನ್ ಆಫ್ ವರ್ಕ್ ಅಂತ ಕರಿತೀವಿ. ಇವಾಗ ಕೆಲವೊಂದು ವರ್ಕ್ ಇರುತ್ತೆ, ಮ್ಯಾನೇಜರಿಯಲ್ ವರ್ಕ್ ಇರುತ್ತೆ. ಸೊ ಮ್ಯಾನೇಜರಿಯಲ್ ವರ್ಕ್ ಅಂತ ಅಂದರೆ ಏನು, ಮ್ಯಾನೇಜ್ ಮಾಡೋ ಅಂಥದ್ದು. ಸೊ ಸಬಾರ್ಡಿನೇಟ್ಸ್ ಏನಿರುತ್ತೆ, ಅಂಡರಲ್ಲಿ ಬರೋ ಅಥಾರಿಟೀಸ್ ಏನಿರ್ತಾರೆ, ಚೈನ್ ಆಫ್ ದಟ್ ಏನಿರ್ತಾರೆ ಎಂಪ್ಲಾಯೀಸ್ ಅಲ್ವಾ, ಅವರನ್ನು ಮ್ಯಾನೇಜ್ ಮಾಡೋ ಅಂಥದ್ದು, ಅದು ಮ್ಯಾನೇಜರಿಯಲ್ ಒಂದು ವರ್ಕಲ್ಲಿ ಬರುತ್ತೆ ಅಲ್ವಾ. ಸೊ ಅದನ್ನು ಬಿಟ್ಟರೆ ಮತ್ತಿನ್ನೇನು, ಟೆಕ್ನಿಕಲ್ ವರ್ಕ್ಸ್ ಅಂತ ಹೇಳ್ಬೋದು. ಸೊ ಟೆಕ್ನಿಕಲ್ ವರ್ಕ್ಸ್ ಅಂತ ಅಂದರೆ ಏನು, ಆಪರೇಟಿಂಗ್ ಮಷಿನರೀಸ್ ಆ್ಯಂಡ್ ಆಲ್, ಸೊ ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ, ಅದೆಲ್ಲದು ಟೆಕ್ನಿಕಲ್ ವರ್ಕಲ್ಲಿ ಬರುತ್ತೆ. ಸೊ ಆ ಟೆಕ್ನಿಕಲ್ ವರ್ಕೇ ಬೇರೆ, ಮ್ಯಾನೇಜರಿಯಲ್ ಬೇಸ್ಡ್ ವರ್ಕೇ ಬೇರೆ. ಆ ಥರದಲ್ಲಿ ಅವ್ರು ಏನು ಮಾಡ್ಕೊಂಡಿರಬೇಕು, ಡಿವೈಡ್ ಮಾಡ್ಕೊಂಡಿರಬೇಕು. ಸೊ ಮ್ಯಾನೇಜರಿಯಲ್ ವರ್ಕ್ ಮಾಡೋರು ಒಬ್ರೇನೆ, ಟೆಕ್ನಿಕಲ್ ವರ್ಕ್ ಮಾಡೋರು ಒಬ್ರೇನೆ, ಎರಡನ್ನೂ ತೊಗೊಂಡು ಬಂದು ಮಿಕ್ಸ್ ಮಾಡಿದ್ರೆ ಅಲ್ಲಿ ಏನಾಗಿರೋದಿಲ್ಲ, ಎಫಿಷಿಯನ್ಸಿ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಸೊ ಯಾರ್ಯಾರು ಯಾವ್ಯಾವುದ್ರಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ, ಆ ಸ್ಪೆಷಲೈಸೇಷನ್ ಬೇಸಲ್ಲಿ ಏನು ಮಾಡಬೇಕು, ಡಿವಿಷನ್ ಆಫ್ ವರ್ಕ್ ಇರಬೇಕು. ಸೊ ಯಾರೋ ಒಬ್ರು ಟೆಕ್ನಿಕಲಲ್ಲಿ ಸ್ಕಿಲ್ಡ್ ಆಗಿರ್ತಾರೆ ಅಲ್ವಾ, ಅವ್ರಿಗೆ ಏನು ಮಾಡಬೇಕು, ಟೆಕ್ನಿಕಲ್ ವರ್ಕನ್ನು ಅಲಾಟ್ ಮಾಡಿ ಕೊಡಬೇಕು. ಸೊ ಕೆಲವೊಬ್ರು ಅಡ್ಮಿನಿಸ್ಟ್ರೇಟಿವ್ ಒಂದು ಇದರಲ್ಲಿ ಸ್ಕಿಲ್ಡ್ ಆಗಿರ್ತಾರೆ, ಟ್ಯಾಲೆಂಟೆಡ್ ಆಗಿರ್ತಾರೆ. ಸೊ ಅವ್ರನ್ನ ತೊಗೊಂಡೋಗಿ ಮಷಿನ್ ಆಪರೇಟ್ ಮಾಡೋಕ್ಕೆ ಹಾಕಿದರೆ ಅಲ್ಲಿ ಪ್ರಾಪರಾಗಿ ವರ್ಕ್ ಆಗುತ್ತಾ, ಎಫಿಷಿಯನ್ಸಿ ಇರುತ್ತಾ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ ಇದೆಯಾ, ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಆ ಒಂದು ಪರ್ಸೋನಲ್ಲಿ ಏನಿರ್ತಾರೆ ಅವರ ಸ್ಪೆಷಲೈಸೇಷನ್ನ ಐಡೆಂಟಿಫೈ ಮಾಡಿ ಆ ಬೇಸಿಸಲ್ಲಿ ಅವ್ರಿಗೆ ಏನು ಮಾಡಬೇಕು, ವರ್ಕನ್ನು ಅಲಾಟ್ ಮಾಡಬೇಕು. ಆ ವರ್ಕನ್ನು ಆ ಬೇಸಲ್ಲಿ ಅಲಾಟ್ ಮಾಡಬೇಕು ಅಂತ ಅಂದರೆ ವರ್ಕ್ ಇಲ್ಲಿ ಏನಾಗಿರಬೇಕು, ಡಿವೈಡ್ ಆಗಿರಬೇಕು ಅಂತ. ಸೊ ಡಿವಿಷನ್ ಆಫ್ ವರ್ಕ್, ಫಸ್ಟ್ ಪ್ರಿನ್ಸಿಪಲ್ ಆಫ್ FILC. ಸೊ ನೆಕ್ಸ್ಟ್ ಒನ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಸೊ ಏನು ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ? ಸೊ ಅಥಾರಿಟಿ ಅಂತ ಅಂದರೆ ಏನು, ಯಾವುದೋ ಒಂದು ಆರ್ಡರ್ನ ಪಾಸ್ ಮಾಡೋವಂಥದ್ದಲ್ವ. ಸೊ ಮ್ಯಾನೇಜರ್ಸ್ ನೀಡ್ ಅಥಾರಿಟಿ ಅಲಾಂಗ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಮೆನ್ಷನ್ ಮಾಡಿದ್ದೀನಿ. ಏನು ಹಂಗಂದರೆ, ಅಥಾರಿಟಿ ಅನ್ನೋದು ಎಲ್ಲಿ ಬರುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾರು ಇರ್ತಾರೆ, ಮ್ಯಾನೇಜರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಆರ್ಡರ್ಸ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಲೋಯರ್ ಚೈನ್ ಏನಿರುತ್ತೆ ಅಥಾರಿಟಿ, ಅವ್ರಿಗೆ ಏನು ಮಾಡ್ತಾರೆ, ಆರ್ಡರ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಸೊ
ಆರ್ಡರ್ನ ಯಾವ ಥರ ಪಾಸ್ ಮಾಡ್ತಾರೆ, ಸುಮ್ಮನೆ ಪಾಸ್ ಮಾಡೋದಿಲ್ಲ. ಅವ್ರಿಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ. ಆ ಒಂದು ಆರ್ಗನೈಸೇಷನಲ್ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅವ್ರು ಏನು ಮಾಡ್ತಾರೆ, ಆರ್ಡರ್ನ ಪಾಸ್ ಮಾಡ್ತಾ ಹೋಗ್ತಾರೆ ಆ ಬೇಸಲ್ಲಿ ಅಲ್ವಾ. ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಏನು? ಸೊ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಈಗ ನಮಗೆ ಯಾವುದೋ ಒಂದು ವರ್ಕ್ ಅಲೈನ್ ಆಗಿರುತ್ತೆ ಅಲ್ವಾ. ಆ ವರ್ಕನ್ನು ನಾನೇನು ಮಾಡಬೇಕು, ವಿತಿನ್ ಟೈಮ್ ನನಗೇನು ಡ್ಯೂರೇಷನ್ ಕೊಟ್ಟಿರ್ತಾರೆ ಅದರಲ್ಲಿ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಈಗ ನಾನೇನೋ ಕ್ಲಾಸ್ ಮಾಡ್ತಾ ಇದ್ದೀನಿ, ಸೊ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏನೇನೋ ರಾಂಗ್ ಕಂಟೆಂಟನ್ನು ತೊಗೊಂಡು ಬಂದು ಕ್ಲಾಸ್ ಮಾಡೋಕ್ಕಾಗೋದಿಲ್ಲ. ನಾನೇನು ಮಾಡಬೇಕು, ನನಗೆ ನನ್ನದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ನಾನೇನು ಮಾಡಬೇಕು, ಪ್ರಾಪರ್ ಕಂಟೆಂಟನ್ನು ಕೊಡಬೇಕು. ಹೌದಾ, ನಾನು ಕೊಡ್ತಾ ಇರೋ ಕಂಟೆಂಟ್ ಏನಾಗಿರಬೇಕು, ನಿಮಗೆ ಬೆನಿಫಿಷಿಯಲ್ ಆಗಿರಬೇಕು. ಸೊ ಯಾವಾಗಲೂ ಕೆಸೆಟ್ ಎಕ್ಸಾಮ್ ಮುಗ್ದು ಹೋದ್ಮೇಲೆ, UGC ನೆಟ್ ಎಕ್ಸಾಮ್ ಮುಗಿದು ಹೋದ್ಮೇಲೆ ನಾನು ಕಂಪ್ಲೀಟ್ ಮಾಡಿಕೊಡ್ಬೇಕು, ಇದೆಲ್ಲ ಅಲ್ಲ. ಸೊ ನನಗೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ ರೆಸ್ಪಾನ್ಸಿಬಿಲಿಟೀಸ್ನ ನಾನೇನು ಮಾಡಬೇಕು, ಫುಲ್ಫಿಲ್ ಮಾಡಬೇಕು ಅಂತ. ಅಥಾರಿಟಿ ಅಂತ ಅಂದರೆ ಏನು, ಪಾಸಿಂಗ್ ಆರ್ಡರ್. ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಏನು, ಅಲೈನ್ ಆಗಿರೋ ವರ್ಕನ್ನು, ಅಲೈನ್ ಆಗಿರೋ ಡ್ಯೂಟೀಸ್ನ ಆ ಟೈಮಲ್ಲಿ ಕಂಪ್ಲೀಟ್ ಮಾಡುವಂಥ ಒಂದು ಜವಾಬ್ದಾರಿ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟು ಡಿಸಿಪ್ಲಿನ್ಗೆ ಹೋಗೋಣ. ಸೊ ಡಿಸಿಪ್ಲಿನ್ ಅಂತ ಅಂದರೆ ಏನು? ಒಂದು ಆರ್ಗನೈಸೇಷನ್ ಅಂತ ಬಂದಾಗ, ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಲ್ಲಿ ಏನಿರಬೇಕು, ಡಿಸಿಪ್ಲಿನ್ ಅನ್ನೋದು ಇರಬೇಕು. ಸೊ ಎಂಪ್ಲಾಯಿ ಏನು ಮಾಡಬೇಕು ಅಂತ ಅಂದರೆ ಶುಡ್ ಫಾಲೋ ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಮೇಂಟೈನ್ ದ ಡಿಸಿಪ್ಲಿನ್ ಅಂತ. ಸೊ ಈಗ ಎಂಪ್ಲಾಯಿ ಏನು ಮಾಡಬೇಕು, ಆ ಒಂದು ಆರ್ಗನೈಸೇಷನಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮಾಡಿರ್ತಾರೆ, ಅದನ್ನ ಏನು ಮಾಡಬೇಕು, ಅವರು ಫಾಲೋ ಮಾಡ್ತಾ ಇರಬೇಕು. ಅದನ್ನು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಏನಕ್ಕೆ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ, ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕಲ್ವಾ. ಸೊ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ? ಒಂದು ಆರ್ಗನೈಸೇಷನ್ನ ಸ್ಮೂತಾಗಿ ರನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಡಿಸಿಪ್ಲಿನ್ ಇರಲೇಬೇಕು ಅಂತ ಯಾರು ಹೇಳಿದ್ದಾರೆ, ಫಾಯಲ್ ಹೇಳಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು, ಯುನಿಟಿ ಆಫ್ ಕಮಾಂಡ್. ಸೊ 4th ಪ್ರಿನ್ಸಿಪಲ್ ಆಫ್ ಫಾಯಲ್ಸ್ ಅಲ್ವಾ. ಏನು ಯುನಿಟಿ ಆಫ್ ಕಮಾಂಡ್ ಅಂತ ಅಂದರೆ, ಆ್ಯನ್ ಎಂಪ್ಲಾಯಿ ಶುಡ್ ರಿಸೀವ್ ಆರ್ಡರ್ಸ್ ಫ್ರಮ್ ಒನ್ ಸುಪೀರಿಯರ್ ಓನ್ಲಿ. ಇಲ್ಲಿ ಯಾವ ಥರ ಅಂತ ಅಂದರೆ, ಅವರು ಹೈಯರ್ ಅಥಾರಿಟಿ ಏನಿರುತ್ತೆ ಅಲ್ವಾ, ಆ ಹೈಯರ್ ಅಥಾರಿಟೀಸ್ ಏನು ಮಾಡ್ತಾರೆ, ಕೆಲವೊಂದು ಆರ್ಡರ್ಸ್ನ ಪಾಸ್ ಮಾಡ್ತಾರೆ. ಯಾರಿಗೆ? ಸಬಾರ್ಡಿನೇಟ್ಸಿಗೆ ಪಾಸ್ ಮಾಡ್ತಾರೆ. ಅದನ್ನು ಅವ್ರು ಏನು ಮಾಡ್ತಾರೆ, ಸಬಾರ್ಡಿನೇಟ್ಸು, ಎಂಪ್ಲಾಯೀಸು ರಿಸೀವ್ ಮಾಡ್ಕೊಳ್ತಾ ಹೋಗ್ತಾರೆ, ಇನ್ಸ್ಟ್ರಕ್ಷನ್ಸ್ನ ಪಾಸ್ ಮಾಡ್ತಾರೆ. ಸೊ ಇದೆಲ್ಲದೂ ಕೂಡ ಯಾವ ಥರ ಇರಬೇಕು, ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್. ನಾವು ಹೇಳ್ತೀವಲ್ವ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಟಾಪ್ ಲೆವೆಲ್ ಇರುತ್ತೆ, ಮಿಡಲ್ ಲೆವೆಲ್ ಇರುತ್ತೆ, ಲೋಯರ್ ಲೆವೆಲ್ ಇರುತ್ತೆ. ಸೊ ಅಲ್ಲಿ ಯಾವ ಥರ ಕನೆಕ್ಷನ್ ಇರಬೇಕು ಅಂತ ಅಂದರೆ, ಕಮಾಂಡ್ ಎಲ್ಲಿಂದ ಪಾಸ್ ಆಗುತ್ತೆ, ಟಾಪ್ ಲೆವೆಲಿಂದ ಪಾಸ್ ಆಗುತ್ತೆ. ನೆಕ್ಸ್ಟ್ ಎಲ್ಲಿಗೆ ರೀಚ್ ಆಗುತ್ತೆ, ಮಿಡಲಿಗೆ ರೀಚ್ ಆಗುತ್ತೆ, ಆಮೇಲೆ ಎಲ್ಲಿಗೆ ಹೋಗುತ್ತೆ, ಲೋಯರಿಗೆ ಹೋಗುತ್ತೆ ಅಲ್ವಾ. ಆ ಆರ್ಡರು ಮತ್ತು ಇನ್ಸ್ಟ್ರಕ್ಷನ್ಸ್ನ ಎಂಪ್ಲಾಯೀಸ್ ಏನು ಮಾಡಬೇಕು, ಪ್ರಾಪರ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇರಬೇಕು ಅಂತ. ಸೊ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಏನದು, ಇಟ್ ವಿಲ್ ಇನ್ಕ್ರೀಸ್ ದ ಬೆಟರ್ ಪರ್ಫಾರ್ಮೆನ್ಸ್ ಅಂತ, ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಅಂತ. ಅವಾಗ ಅವ್ರು ಏನು ಮಾಡ್ಬೋದು, ಪರ್ಫಾರ್ಮೆನ್ಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮನ್ನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವರ್ಕಿಗೆ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ, ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ. ಸೊ ಸುಮ್ಮನೆ ಐ ಅಪಾಯಿಂಟೆಡ್ ಫಾರ್ ಸಮ್ ವರ್ಕ್ ಅಂತ ಅಂದರೆ ಯಾರಾದರೂ ಒಬ್ರು ನಮಗೆ ಸಜೆಸ್ಟ್ ಮಾಡಬೇಕಲ್ವಾ. ಸೊ ಇವತ್ತು ಈ ಥರ ಟಾರ್ಗೆಟ್ ಇದೆ, ಇದನ್ನು ಕಂಪ್ಲೀಟ್ ಮಾಡಲೇಬೇಕು. ಸೊ ಈ ಥರ ಸಜೆಷನ್ಸ್ ಇರುತ್ತೆ. ಆ ಸಜೆಷನ್ ಎಲ್ಲಿಂದ ಪಾಸ್ ಆಗುತ್ತೆ, ಟಾಪ್ ಲೆವೆಲಿಂದ ಪಾಸ್ ಆಗುತ್ತೆ. ಸೊ ಆ್ಯಸ್ ಎ ಎಂಪ್ಲಾಯ್ ನಾನೇನು ಮಾಡಬೇಕು, ಅದನ್ನು ರಿಸೀವ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು. ಸೊ ಅಡಾಪ್ಟ್ ಮಾಡಿಕೊಂಡೆ ಅಂತ ಅಂದರೆ ಅಲ್ಲಿ ಏನಾಗಿರುತ್ತೆ, ಬೆಟರ್ ಔಟ್ಪುಟ್ ಬರುತ್ತೆ ಅಂತ. ಸೊ ಯುನಿಟಿ ಆಫ್ ಕಮಾಂಡ್ ಆಲ್ಸೋ ಅನದರ್ ಒನ್ ಆಫ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಸೊ ನೆಕ್ಸ್ಟ್ ಏನು, ಯುನಿಟಿ ಆಫ್ ಡೈರೆಕ್ಷನ್. ಏನು ಯುನಿಟಿ ಆಫ್ ಡೈರೆಕ್ಷನ್ ಅಂತ ಅಂದರೆ, ಸೊ ಡೈರೆಕ್ಟ್ ಮಾಡೋಂಥದ್ದಲ್ವಾ. ಆ್ಯಕ್ಟಿವಿಟೀಸ್ ವಿತ್ ದ ಸೇಮ್ ಗೋಲ್ ಶುಡ್ ಫಾಲೋ ಒನ್ ಪ್ಲ್ಯಾನ್ ಅಂತ. ಸೊ ಒಂದು ಆ್ಯಕ್ಟಿವಿಟೀಸ್ನ ಮಾಡಬೇಕು, ಒಂದು ಗೋಲ್ನ ರೀಚ್ ಮಾಡಬೇಕು, ಆಬ್ಜೆಕ್ಟಿವ್ಸ್ ಏನು ಇಟ್ಕೊಂಡಿರ್ತೀವಿ, ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಏನು ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅದಕ್ಕೆ ಏನು ಬೇಕು, ನಮಗೆ ಪ್ರಾಪರ್ ಪ್ಲ್ಯಾನ್ ಅನ್ನೋದು ಬೇಕು. ಸೊ ನಾವೇನಂತ ಕರಿತೀವಿ ಅಂತ ಅಂದರೆ, ಒನ್ ಹೆಡ್ ಆ್ಯಂಡ್ ಒನ್ ಪ್ಲ್ಯಾನ್ ಅಂತ ಕರಿತೀವಿ. ಈಗ ಒನ್ ಹೆಡ್ ಆ್ಯಂಡ್ ಒನ್ ಪ್ಲ್ಯಾನ್ ಅಂತ ಅಂದರೆ, ಯಾವುದೋ ಒಂದು ಗ್ರೂಪ್ ಇರುತ್ತೆ. ಒನ್ ಹೆಡ್ ಅಂತ ಅಂದರೆ ನಾವು ಒಂದು ಪರ್ಸನ್ ಅಂತ ತೊಗೊಳ್ಳೋದು ಬೇಡ, ಒಂದು ಗ್ರೂಪ್ ಅಂತ ತೊಗೊಳ್ಳೋಣ, ಎಂಪ್ಲಾಯೀಸ್ ಗ್ರೂಪ್ ಅಲ್ವಾ. ಸೊ ಅವ್ರಿಗೆ ಏನು ಕೊಟ್ಟಿರ್ತಾರೆ, ಬಿಸ್ನೆಸ್ ಆಬ್ಜೆಕ್ಟಿವ್ಸ್ನ ಹೇಳಿರ್ತಾರೆ. ಅಂದರೆ ಇಂತಿಷ್ಟು ಪ್ರೊಡ್ಯೂಸ್ ಮಾಡಬೇಕು, ಇವತ್ತಿನ ಒಂದು ಟೈಮಲ್ಲಿ ಇಂತಿಷ್ಟು ಡ್ಯೂರೇಷನ್ನಲ್ಲಿ ಇಷ್ಟು ಯೂನಿಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಪ್ರಾಪರ್ ಪ್ಲ್ಯಾನ್ ಅನ್ನೋದು ಬೇಕಲ್ವಾ. ಸೊ ಆ ಗ್ರೂಪಲ್ಲಿ 10
10 ಎಂಪ್ಲಾಯೀಸ್ ಇದ್ದಾರೆ ಅಂತ ಅಂದರೆ 10 ಎಂಪ್ಲಾಯೀಸ್ ಆರ್ ಗಿವಿಂಗ್ ಡಿಫರೆಂಟ್ ಐಡಿಯಾಸ್ ಆ್ಯಂಡ್ ಡಿಫರೆಂಟ್ ಪ್ಲ್ಯಾನ್ ಅಂತ ಅಂದರೆ ಅಲ್ಲಿ ಪ್ರಾಪರ್ ಎಕ್ಸಿಕ್ಯೂಷನ್ ಇರೋದಿಲ್ಲ, ಅಲ್ಲಿ ಏನಾಗುತ್ತೆ ಫೇಲ್ಯೂರ್ ಆಗುತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಒನ್ ಹೆಡ್ ಆ್ಯಂಡ್ ಒನ್ ಪ್ಲ್ಯಾನ್ ಅಂತ. ಆ ಗ್ರೂಪಲ್ಲಿ ಆರ್ಗನೈಸೇಷನಲ್ ಗೋಲ್ನ ಅಚೀವ್ ಮಾಡೋಕ್ಕೆ ಏನು ಮಾಡಬೇಕು, ಅವರು ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡಬೇಕು. ಆ ಪ್ರಾಪರ್ ಪ್ಲ್ಯಾನ್ ಯಾವ ಥರ ಇರಬೇಕು, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥ ಒಂದು ಯೂನಿಟಿ ಆಫ್ ಡೈರೆಕ್ಷನ್ ಅಂತ. ಸೊ ಅದರಲ್ಲಿ ಡಿಫರೆಂಟ್ ಒಪಿನಿಯನ್ಸ್ ಇರಬಾರ್ದು. ಸೊ ಕಂಪ್ಲೀಟಾಗಿ ಯುನೈಟೆಡ್ ಆಗಿ ಏನು ಮಾಡಬೇಕು, ಅವರು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಅದನ್ನು ಏನಂತ ಕರಿತೀವಿ, ಯೂನಿಟಿ ಆಫ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. ಏನು ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್ ಅಂತ ಅಂದರೆ, ಇಲ್ಲಿ ಕೇಳಿ, ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂತ ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ಆಫ್ ದ ಎಂಪ್ಲಾಯೀಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಅಂದರೆ ಏನು, ಪರ್ಸ್ನಲಿ ಅವ್ರು ಏನನ್ನೋ ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಇವಾಗ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಫ್ಯಾಮಿಲಿಲಿ ಏನೋ ಪರ್ಚೇಸ್ ಮಾಡಬೇಕು ಅಂತ, ಸೊ ಏನೋ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ, ಆ ಥರ ಒಂದು ಆಬ್ಜೆಕ್ಟಿವ್ಸ್ ಅಲ್ವಾ, ಆ ಥರ ಒಂದು ಇಂಟ್ರೆಸ್ಟ್. ಸೊ ಅದನ್ನು ಏನಂತ ಕರಿತೀವಿ ಈಗ, ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂತ. ಪರ್ಸ್ನಲ್ ಡೆವಲಪ್ಮೆಂಟ್ ಅಲ್ವಾ, ಅವ್ರು ಪರ್ಸ್ನಲಿ ಡೆವಲಪ್ ಆಗಬೇಕು ಅಂತ ಅಂದರೆ ಅದು ಇಂಡಿವಿಜುವಲ್ ಇಂಟ್ರೆಸ್ಟ್. ಅದೇ ಜನರಲ್ ಇಂಟ್ರೆಸ್ಟ್ ಅಂತ ಅಂದರೆ ಏನು, ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಅಂತ. ಸೊ ಆ ಒಂದು ಆರ್ಗನೈಸೇಷನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವಲ್ಲಿ ಏನು ಮಾಡಬೇಕು, ಪರ್ಸ್ನಲ್ ಇಂಟ್ರೆಸ್ಟ್ನ ಸೈಡಿಗೆ ಇಡಬೇಕು. ಸೊ ನಮ್ಮ ಗೋಲ್ ಏನಾಗಿರಬೇಕು, ಟು ಫುಲ್ಫಿಲ್ ದ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. ಆರ್ಗನೈಸೇಷನಲ್ ಗೋಲ್ಸನ್ನು ಫುಲ್ಫಿಲ್ ಮಾಡೋದೇ ನಮ್ಮ ಇಂಟ್ರೆಸ್ಟ್ ಆಗಿರಬೇಕು. ಅದನ್ನು ಏನಂತ ಕರಿತೀವಿ, ಜನರಲ್ ಇಂಟ್ರೆಸ್ಟ್. ಸೊ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಯಾವುದಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ, ಜನರಲ್ ಇಂಟ್ರೆಸ್ಟ್ಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ, ರಾದರ್ ದನ್ ದ ಪರ್ಸ್ನಲ್ ಇಂಟ್ರೆಸ್ಟ್ ಅಂತ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒನ್, ರೆಮ್ಯುನರೇಷನ್ ಅಲ್ವಾ. ಏನು ರೆಮ್ಯುನರೇಷನ್ ಅಂತ ಅಂದರೆ ವೇಜಸ್, ಸ್ಯಾಲರೀಸ್ ಅಂತ. ಅದನ್ನ ಏನಂತ ಕರಿತೀವಿ, ರೆಮ್ಯುನರೇಷನ್ ಅಂತ ಕರಿತೀವಿ. ಸೊ ಮೋಸ್ಟ್ ಕಾಮನ್ ಆಗಿ ಏನಾಗಿರಬೇಕು, ಈಗ ಒಂದು ಎಂಪ್ಲಾಯಿ ಆಗಿ ಒಂದು ಕಡೆ ಅಪಾಯಿಂಟ್ ಆಗಿದ್ದಾರೆ, ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಅಂದರೆ ಫೇರ್ ವೇಜಸ್ನ ಪ್ರೊವೈಡ್ ಮಾಡಬೇಕು, ಸಮ್ ಆಫ್ ದ ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡಬೇಕು. ವೆರಿ ಗುಡ್ ಎಕ್ಸಾಂಪಲ್, ಈಗ ನಾವೇನು ವರ್ಕ್ ಮಾಡ್ತಾ ಇದ್ದೀವಿ, ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನನಗೆ ಪ್ರಾಪರಾಗಿ ಏನು ಮಾಡ್ತಾರೆ, ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಸ್ಯಾಲ್ರಿ ಜೊತೆಗೆ ಮತ್ತು ಅದರ್ ಬೆನಿಫಿಟ್ಸ್ ಇರುತ್ತೆ, ನಮಗೆ PF ಫೆಸಿಲಿಟೀಸ್ ಇರುತ್ತೆ, ಹಾಗೆ ಸಮ್ ಆಫ್ ದ ಅದರ್ ಡಿಫರೆಂಟ್ ಬೆನಿಫಿಟ್ಸ್ನ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ ಅಲ್ವಾ. ಸೊ ಅದೆಲ್ಲದು ಕೂಡ ಏನಾಗಿರುತ್ತೆ, ಎಂಪ್ಲಾಯೀಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಆ ಒಂದು ರೆಮ್ಯುನರೇಷನ್ ಏನು ಕೊಡ್ತಾ ಇದ್ದಾರೆ, ಅಥಾರಿಟೀಸ್ ಏನು ಕೊಡ್ತಾ ಇದ್ದಾರೆ, ಅದು ಏನಾಗ್ತಾ ಇರಬೇಕು ಅಂತ ಅಂದರೆ ಎಂಪ್ಲಾಯೀಸ್ಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತಾ ಇರಬೇಕು. ಸೊ ಎಂಪ್ಲಾಯೀಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರ ಅವ್ರು ಏನು ಮಾಡ್ತಾರೆ, ಆರ್ಗನೈಸೇಷನಲ್ ಗೋಲ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ತೊಗೊಳ್ತಾ ಇರೋ ಸ್ಯಾಲ್ರಿಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದರೆ ನನ್ನ ವರ್ಕ್ ಎಫಿಷಿಯನ್ಸಿ ಕೂಡ ಏನಾಗ್ತಾ ಹೋಗುತ್ತೆ, ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನನಗೆ ಸ್ಯಾಲ್ರಿ ತೊಗೊಳ್ತಾ ಇರೋ ಸ್ಯಾಲ್ರಿಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನಾನು 100% ಎಫರ್ಟ್ ಹಾಕಿ ಏನು ಮಾಡ್ತೀನಿ, ವರ್ಕ್ ಮಾಡ್ತೀನಿ. ಸೊ ಔಟ್ಪುಟ್ಟು ಕೂಡ ಏನಾಗಿರುತ್ತೆ, 100% ಇರುತ್ತೆ ಆ ಥರದಲ್ಲಿ. ಅದಕ್ಕೋಸ್ಕರ ಫಿಕ್ಸಿಂಗ್ ರೆಮ್ಯುನರೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌದು, ಫಿಕ್ಸಿಂಗ್ ರೆಮ್ಯುನರೇಷನ್ ತುಂಬ ಇಂಪಾರ್ಟೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎಂಪ್ಲಾಯಿ ತುಂಬ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ. ಹಾಗಂದ್ರೆ ಈಗ ಎಂಪ್ಲಾಯಿ ಎಕ್ಸ್ಪೆಕ್ಟೇಷನ್ ಬೇಕಾದಷ್ಟಿರುತ್ತೆ, ಅಷ್ಟನ್ನೂ ವೇಜಸ್ ಅಂತ ಕೊಡೋಕ್ಕಾಗತ್ತಾ, ಸ್ಯಾಲ್ರಿ ಅಂತ ಕೊಡೋಕ್ಕಾಗತ್ತಾ, ಇಲ್ಲ ಅಲ್ವಾ. ಆವಾಗ ಏನು ಮಾಡ್ತಾರೆ, ಆರ್ಗನೈಸೇಷನ್ನು ಯಾವ ಥರ ಸೆಟ್ ಮಾಡ್ತಾರೆ, ಯಾವ ಥರ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ ಅಂತ ಅಂದರೆ, ಸೊ ಎಂಪ್ಲಾಯೀಸ್ಗೆ ಯಾವ ಥರ ವರ್ಕನ್ನು ಅಸೈನ್ ಮಾಡಿದ್ದೀವಿ, ಸೊ ಅವ್ರಿಗೆ ಕೊಡೋ ಸ್ಯಾಲ್ರಿ ಏನಾಗುತ್ತೆ. ಫಾರ್ ಎಕ್ಸಾಂಪಲ್, ಅವ್ರು ಯಾವುದೋ ಟೆಕ್ನಿಕಲ್ ವರ್ಕಲ್ಲಿ ಅಪಾಯಿಂಟ್ ಆಗಿರ್ತಾರೆ, ರಿಕ್ರೂಟ್ ಆಗಿರ್ತಾರೆ. ಸೊ ಅವ್ರಿಗೆ ಅಡ್ಮಿನಿಸ್ಟ್ರೇಟಿವ್ಸ್ ಏನಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರ್ತಾರೆ, ಅವರ ಲೆವೆಲಲ್ಲಿ ಸ್ಯಾಲ್ರಿ ಕೊಡೋಕ್ಕಾಗತ್ತಾ, ಆಗೋದಿಲ್ಲ ಅಲ್ವಾ. ಸೊ ಅವ್ರಿಗೆ ಯಾವ ವರ್ಕನ್ನು ಅಸೈನ್ ಮಾಡಿದ್ದೀವಿ, ಆ ವರ್ಕ್ ಬೇಸಲ್ಲಿ ಸ್ಯಾಲ್ರಿ ಅಥವಾ ರೆಮ್ಯುನರೇಷನ್ನ ಏನು ಮಾಡಬೇಕು, ಅಸೈನ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಬರೀ ವರ್ಕ್ ಅಸೈನ್ ಮಾಡಿರೋದನ್ನ ನೋಡ್ಕೊಂಡು ಕೊಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಯಾವುದನ್ನು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕು, ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಸೊ ನಮ್ಮ ಒಂದು ಬಿಸ್ನೆಸ್ಸಿನ ಫಿನಾನ್ಷಿಯಲ್ ಕಂಡೀಷನ್ ಯಾವ ಥರ ಇದೆ, ನಮಗೆ ಯಾವ ಥರ ಇನ್ಕಮ್ ಬರ್ತಾ ಇದೆ. ಸೊ ಆ ಒಂದು ಇನ್ಕಮನ್ನೇ ಅಲ್ವಾ ನಾವು ಸ್ಯಾಲ್ರಿ ಅಥವಾ ವೇಜಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಆ ಫಿನಾನ್ಷಿಯಲ್ ಪೊಸಿಷನ್ನು ಕೂಡ ಏನು ಮಾಡಬೇಕು, ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು ಅಂತ. ಇದೆಲ್ಲದನ್ನು ಯೋಚನೆ ಮಾಡಿ ನಾವೇನು ಮಾಡಬೇಕು, ಅವ್ರಿಗೆ ಒಂದು ಅವರೇಜ್ ವೇಜಸ್ ಇಲ್ಲ ಅವರೇಜ್ ಸ್ಯಾಲರಿ ಅನ್ನೋದನ್ನು ಫಿಕ್ಸ್ ಮಾಡಿ ಕೊಡಬೇಕು. ಸೊ ರೆಮ್ಯುನರೇಷನ್ ಕೂಡ ಏನಾಗಿರುತ್ತೆ, ಒಂದು ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ನೆಕ್ಸ್ಟ್ ಒನ್ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಅಂತ. ಏನು ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಅಂತ? ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಅಂದಾಗ ಬ್ಯಾಲೆನ್ಸ್ ಬಿಟ್ವೀನ್ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಸೆಂಟ್ರಲೈಸೇಷನ್ನು ಇರಬೇಕು, ಡಿಸೆಂಟ್ರಲೈಸೇಷನ್ನು ಇರಬೇಕು. ಹಾಗಂದ್ರೆ ಏನು ಸೆಂಟ್ರಲೈಸೇಷನ್ ಅಂತ ಅಂದರೆ ಏನು, ಡಿಸೆಂಟ್ರಲೈಸೇಷನ್ ಅಂತ ಅಂದರೆ ಏನು ಇಲ್ಲಿ ಕೇಳಿ. ಸೊ ಒಂದು ಅಥಾರಿಟಿ ಏನಿರುತ್ತೆ ಅಲ್ವಾ, ಅದು ಕೆಲವೊಬ್ಬರ ಹತ್ರ ಮಾತ್ರ ಇದ್ದರೆ ಅದನ್ನು ಏನಂತ ಕರಿತೀವಿ, ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಇವಾಗ ಯಾವುದೋ ಒಂದು ಡಿಸಿಷನ್, ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದೀವಿ. ಆ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರೋದ್ರಲ್ಲಿ ನಮ್ಮ ಅಂಡರಲ್ಲಿ ನಿಯರ್ಲಿ 100 ವರ್ಕರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಆ ಒಂದು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸು, ಅಷ್ಟೊಂದು ಎಂಪ್ಲಾಯೀಸ್ ಮಧ್ಯ ಯಾರೋ ಒಬ್ಬರೋ ಇಬ್ಬರು ಎಲ್ಲನೂ ಡಿಸಿಷನ್ ಮಾಡ್ತಾರೆ, ಎಲ್ಲ ಡಿಸಿಷನ್ಗಳನ್ನು ತಗೊಳ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಲ್ವಾ. ಸೊ ಅದನ್ನು ಬೇರೆ ಯಾರ ಜೊತೆಗೂ ಏನು ಡಿಸ್ಕಸ್ಸೇ ಮಾಡೋದಿಲ್ಲ. ಆ ಥರ ಒಂದು ಅಡ್ಮಿನಿಸ್ಟ್ರೇಷನ್ ಅಥಾರಿಟೀಸ್ನ ಏನಂತ ಕರಿತೀವಿ, ಸೆಂಟ್ರಲೈಸೇಷನ್ ಅಥಾರಿಟೀಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಬೇರೆಯವ್ರಿಗೆ ಅಲ್ಲಿ ಏನಿರೋದಿಲ್ಲ, ಅವಕಾಶನೇ ಇರೋದಿಲ್ಲ. ಹಾಗಿದ್ರೆ ಡಿಸೆಂಟ್ರಲೈಸೇಷನ್ ಅಂತ ಅಂದರೆ ಏನು, ಅಪೋಸಿಟ್ ಟು ಸೆಂಟ್ರಲೈಸೇಷನ್. ಕಾಮನ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಲ್ವಾ. ಸೊ ಅಥಾರಿಟೀಸ್ನ ಏನು ಮಾಡ್ತಾರೆ, ಅವರು ಡಿವೈಡ್ ಮಾಡ್ತಾ ಹೋಗಿರ್ತಾರೆ. ತುಂಬ ಜನರ ಹತ್ರ ಏನಾಗಿರುತ್ತೆ ಅಲ್ಲಿ ಅಥಾರಿಟೀಸು ಡಿವೈಡ್ ಆಗ್ತಾ ಇರ್ತಾರೆ. ಸೊ ಗ್ರೂಪ್ ಡಿಸ್ಕಷನ್ ಇರುತ್ತೆ, ಎಲ್ಲರ ಜೊತೆಗೂ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ಮೇಕಿಂಗ್ ಏನು ಮಾಡ್ತಾರೆ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಅದು ಏನದು ಡಿಸೆಂಟ್ರಲೈಸೇಷನ್. ಕಾಮನ್ ಆಗಿ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಯಾರೋ ಒಬ್ಬರು ಸಿಂಗಲ್ ಹ್ಯಾಂಡೆಡ್ ಡಿಸಿಷನ್ ಆದರೆ ಸೆಂಟ್ರಲೈಸೇಷನ್. ಸೊ ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಮೇಕಿಂಗ್ ಡಿಸಿಷನ್ ಆದರೆ ಅದು ಡಿಸೆಂಟ್ರಲೈಸೇಷನ್ ಅಂತ. ಈ ಸೆಂಟ್ರಲೈಸೇಷನ್ ಅನ್ನೋದು ಎಲ್ಲಿ ಪಾಸಿಬಲ್ ಇದೆ ಹಾಗಿದ್ರೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ನಲ್ಲಿ ನಾವು ಸೆಂಟ್ರಲೈಸೇಷನ್ನೇ ಕಂಪ್ಲೀಟ್ ಆಗಿ ಫಾಲೋ ಮಾಡೋಕ್ಕೂ ಆಗೋದಿಲ್ಲ, ಡಿಸೆಂಟ್ರಲೈಸೇಷನ್ನೇ ಕಂಪ್ಲೀಟ್ ಆಗಿ ಫಾಲೋ ಮಾಡೋಕ್ಕೂ ಆಗೋದಿಲ್ಲ. ಅದೆರಡರ ಮಧ್ಯೆ ಏನಾಗಿರುತ್ತೆ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಂತ. ಸೊ ಮ್ಯಾನೇಜರಿಯಲ್ ವರ್ಕ್ ಅಂತ ಬಂದಾಗ ಅಲ್ಲಿ ಏನಾಗಿರುತ್ತೆ, ಸೆಂಟ್ರಲೈಸೇಷನ್ ಅಪ್ಲೈ ಆಗುತ್ತೆ. ಸೊ ಮಿಡಲ್ ಲೆವೆಲ್ ಮತ್ತು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಬಂದಾಗ ಯಾವ್ದು ಅಪ್ಲೈ ಆಗುತ್ತೆ, ಡಿಸೆಂಟ್ರಲೈಸೇಷನ್ ಅಪ್ಲೈ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಎರಡೂ ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಮ್ಯಾಕ್ಸಿಮಮ್ ನಾವೇನಾದರೂ ಸೆಂಟ್ರಲೈಸೇಷನ್ನ ಫಾಲೋ ಮಾಡ್ತೀವಿ ಅಂತ ಅಂದರೆ ಸ್ಮಾಲ್ ಆರ್ಗನೈಸೇಷನ್ಸ್ ಇರುತ್ತಲ್ವಾ, ಸಣ್ಣ ಸಣ್ಣ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇರುತ್ತಲ್ವ, ಅಲ್ಲಿ ಏನು ಮಾಡ್ಬೋದು, ಸೆಂಟ್ರಲೈಸೇಷನ್ನ ಫಾಲೋ ಮಾಡ್ಬೋದು. ಲಾರ್ಜ್ ಬಿಸ್ನೆಸ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಅಂದರೆ ಅಲ್ಲಿ ಸೆಂಟ್ರಲೈಸೇಷನ್ ಏನಾಗಿರುತ್ತೆ, ತುಂಬ ಕಷ್ಟ ಆಗಿರುತ್ತೆ. ಮೋಸ್ಟ್ ಕಾಮನ್ ಆಗಿ ಅವ್ರು ಏನು ಫಾಲೋ ಮಾಡ್ತಾ ಇರ್ತಾರೆ, ಡಿಸೆಂಟ್ರಲೈಸೇಷನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಒನ್ ಸ್ಕ್ಯಾಲರ್ ಚೈನ್ ಅಲ್ವಾ. ಏನು ಸ್ಕ್ಯಾಲರ್ ಚೈನ್ ಅಂತ ಅಂದರೆ ಚೈನ್ ಆಫ್ ಅಥಾರಿಟಿ ಅಂತ ಕರಿತೀವಿ. ಸೊ ಚೈನ್ ಆಫ್ ಅಥಾರಿಟಿ ತುಂಬ ಇಂಪಾರ್ಟೆಂಟ್. ಯಾವ ಥರ ಅಥಾರಿಟಿ ಆಗಿದ್ರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿದೆ, 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ವಾ. ಸೊ ಅಲ್ಲಿಂದ ಪ್ರಾಪರ್ ಲಿಂಕ್ ಇರಬೇಕು. ಆ ಒಂದು ಲಿಂಕನ್ನು ಏನಂತ ಕರಿತೀವಿ ನಾವು, ಸ್ಕ್ಯಾಲರ್ ಚೈನ್ ಅಂತ ಕರಿತೀವಿ. ಸೊ ಅದು ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತ ಅಂದರೆ, ಈಗ ಚೈನ್ ಆಫ್ ಕಮಾಂಡ್ ಮತ್ತು ಚೈನ್ ಆಫ್ ಕಮ್ಯುನಿಕೇಷನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾವ ಥರ, ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ಯಾವುದಾದ್ರೂ ಒಂದು ಆರ್ಡರ್ ಪಾಸ್ ಆದರೆ ಅದು ಫೈನಲಿ ಮಿಡಲ್ಗೆ ಬಂದು ಆಮೇಲೆ ಲೋ ಲೆವೆಲ್ಗೆ ಹೋಗಿ ಅವ್ರಿಗೆ ಏನಾಗುತ್ತೆ, ಎಂಪ್ಲಾಯೀಸ್ಗೆ ರೀಚ್ ಆಗುತ್ತೆ ಅಲ್ವಾ. ಸೊ ಅದು ಪ್ರಾಪರಾಗಿ ರೀಚ್ ಆಯಿತು ಅಂತ ಅಂದರೆ ಇಲ್ಲಿ ಚೈನ್ ಆಫ್ ಕಮ್ಯುನಿಕೇಷನ್ ಕೂಡ ಏನಾಗಿರುತ್ತೆ, ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ, ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಕ್ಯಾಲರ್ ಚೈನ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ಎಂಪ್ಲಾಯೀಸ್ ಮತ್ತು ಹೈಯರ್ ಅಥಾರಿಟೀಸ್ ಮಧ್ಯ. ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಪ್ರಾಪರ್ ಚೈನನ್ನು ಬಿಲ್ಡ್ ಮಾಡಿರ್ಕೊ. ಇವಾಗ ಯಾವುದೋ ಒಂದು ಆರ್ಡರ್ ಪಾಸ್ ಮಾಡಿದರು, ಯಾವುದೋ ಒಂದು ಇನ್ಸ್ಟ್ರಕ್ಷನ್ಸ್ನ ಇಶ್ಯೂ ಮಾಡಿದರು. ಸೊ ಅದೇನಾಗಿರುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಟಾಪ್ ಲೆವೆಲಿಂದ ಇಲ್ಲಿಗೆ ಫ್ಲೋ ಆಗುತ್ತೆ, ಮಿಡಲ್ ಲೆವೆಲಿಗೆ ಫ್ಲೋ ಆಗುತ್ತೆ, ಮಿಡಲ್ ಲೆವೆಲಿಂದ ಇಲ್ಲಿಗೆ ಫ್ಲೋ ಆಗುತ್ತೆ, ಲೋ ಲೆವೆಲಿಗೆ ಫ್ಲೋ ಆಗುತ್ತೆ. ಸೊ ಅದೇ ಏನು ಸ್ಕ್ಯಾಲರ್ ಚೈನ್. ಸೊ ನೆಕ್ಸ್ಟ್ ಆರ್ಡರ್. ಸೊ ಆರ್ಡರ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ವಾಚ್ ಮಾಡಿ. ನಾನು ರೆಗ್ಯುಲರ್ ಆಗಿ ಏನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದು ತಕ್ಷಣ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮಗೂ ಕೂಡ ಅದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ, ಸೊ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನನಗೂ ನೆಕ್ಸ್ಟ್ ಬೇರೆ ಕ್ಲಾಸಸ್ನ, ಇಂಪಾರ್ಟೆಂಟ್ ಕ್ಲಾಸಸ್ನ ಮಾಡೋಕ್ಕೆ ನನಗೂ ಮೋಟಿವೇಟ್ ಆಗುತ್ತೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಲೈಕ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬನ್ನಿ ಇವಾಗ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಏನು ಆರ್ಡರ್ ಅಂತ ಅಂದರೆ, ಫಿಸಿಕಲ್ ರಿಸೋರ್ಸ್ ಮತ್ತು ಹ್ಯೂಮನ್ ರಿಸೋರ್ಸನ್ನು ಪ್ರಾಪರ್ ಆರ್ಡರಲ್ಲಿ ಏನು ಮಾಡಬೇಕು, ಅರೇಂಜ್ ಮಾಡಿರಬೇಕು. ಆರ್ಡರ್ ಅಂತ ಅಂದರೆ ಇದು ಕಮಾಂಡ್ ಅಲ್ಲ, ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಆ ಕಮಾಂಡ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈಗ ಕಾಮನ್ ಆಗಿ ನಾವೇನು ಹೇಳ್ತೀವಿ, ಆರ್ಡರ್ ಮಾಡೋದು. ಸೊ ಆರ್ಡರ್ ಮಾಡೋದು ಅಂತ ಅಂದರೆ ಕಮಾಂಡ್ ಮಾಡೋದು ಅಂತ ಅಲ್ಲ. ಇಲ್ಲಿ ಆರ್ಡರ್ ಅಂತ ಅಂದರೆ ಏನು,
ಪ್ರಾಪರ್ ಚೈನ್ ಅಂತ, ಪ್ರಾಪರ್ ಆರ್ಡರ್ ಅಂತ. ಸೊ ಯಾವ ಥರ ಪ್ರಾಪರ್ ಆರ್ಡರ್ ಇಲ್ಲಿ? ಸೊ ಫಿಸಿಕಲ್ ರಿಸೋರ್ಸು ಇರುತ್ತೆ ಮ್ಯಾನೇಜ್ಮೆಂಟ್ ಅಂತ, ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ ಹ್ಯೂಮನ್ ರಿಸೋರ್ಸು ಇರುತ್ತೆ ಅಲ್ವಾ. ಸೊ ಅವೆರಡನ್ನು ಪ್ರಾಪರ್ ಆರ್ಡರಲ್ಲಿ ಏನು ಮಾಡಬೇಕು, ಅರೇಂಜ್ ಮಾಡ್ತಾ ಹೋಗಬೇಕು ಅಂತ. ಸೊ ಪ್ರಾಪರ್ ಆರ್ಡರ್ ಅಂತ ಅಂದರೆ ಯಾವ್ಯಾವುದನ್ನು ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಮಟೀರಿಯಲ್ ಆರ್ಡರ್ ರಿಕ್ವೈರ್ಸ್ ರೈಟ್ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ರೈಟ್ ಪ್ಲೇಸ್. ಏನು ಹಂಗಂತ ಅಂದರೆ ರೈಟ್ ಪ್ಲೇಸ್ ಫಾರ್ ಎವ್ರಿಥಿಂಗ್, ಎವ್ರಿಥಿಂಗ್ ಇನ್ ದ ರೈಟ್ ಪ್ಲೇಸ್ ಏನು? ಸೊ ಮಟೀರಿಯಲ್ ಫಿಸಿಕಲ್ ರಿಸೋರ್ಸಸ್ ಅಲ್ವಾ. ಸೊ ಯಾವ್ಯಾವ ಫಿಸಿಕಲ್ ರಿಸೋರ್ಸಸ್ನ, ಯಾವ್ಯಾವ ಮಷಿನರೀಸ್ ಆ್ಯಂಡ್ ಆಲ್, ಸೊ ಎಲ್ಲೆಲ್ಲಿ ಇಡಬೇಕು, ಅದನ್ನು ಇಡೋಕ್ಕೆ ರೈಟ್ ಪ್ಲೇಸ್ ಯಾವುದು, ಸೊ ಅದನ್ನು ಏನು ಮಾಡಬೇಕು, ಅವರು ಫೈಂಡ್ ಮಾಡಬೇಕು. ಸೊ ಫೈಂಡ್ ಮಾಡಿ ಅದನ್ನ ಏನು ಮಾಡಬೇಕು, ಪ್ರಾಪರ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಸೊ ಹ್ಯೂಮನ್ ರಿಸೋರ್ಸ್ ಅಂತ ಬಂದಾಗಲೂ ಹಾಗೆ. ಸೊ ಹ್ಯೂಮನ್ ರಿಸೋರ್ಸ್ ಅಂತ ಬಂದಾಗ ಯಾವ ಪರ್ಸನ್ಗೆ ಯಾವ ಪ್ಲೇಸ್ ಸೂಟ್ ಆಗುತ್ತೆ, ಯಾವ ಪರ್ಸನ್ಗೆ ಯಾವ ಡಿವಿಷನ್ ಆಫ್ ವರ್ಕ್ ಸೆಟ್ ಆಗುತ್ತೆ ಅನ್ನೋದನ್ನ ಐಡಿಯಾ ತೊಗೊಂಡು ಅನಲೈಸ್ ಮಾಡಿ ಅವ್ರು ಏನು ಮಾಡಬೇಕು, ಅದನ್ನ ಪ್ರಾಪರ್ ಆರ್ಡರ್ನ ಸೆಟ್ ಮಾಡಬೇಕು. ಸೊ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಯಾವ್ಯಾವುದು ಯಾವ್ಯಾವ ಪ್ಲೇಸಲ್ಲಿ ಇರಬೇಕು, ಯಾರ್ಯಾರು ಯಾವ್ಯಾವ ವರ್ಕಲ್ಲಿ ಇನ್ವಾಲ್ವ್ ಆಗಿರಬೇಕು, ಆ ಡಿಸಿಷನ್ನ ತಗೊಳ್ಳೋದು ಏನು, ಆರ್ಡರ್ ಅಂತ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಈಕ್ವಿಟಿ. ಈಕ್ವಿಟಿ ಅಂತ ಅಂದರೆ ಏನೂ ಇಲ್ಲ, ಈಕ್ವಾಲಿಟಿ ಅಂತ ಕೂಡ ಕರಿಬೋದಲ್ವಾ. ಏನು ಈಕ್ವಿಟಿ ಅಂತ ಅಂದರೆ, ಸೊ ಎಲ್ಲ ಎಂಪ್ಲಾಯೀಸ್ನು ಏನು ಮಾಡಬೇಕು, ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಸೊ ಇಲ್ಲಿ ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಮ್ಯಾನೇಜರ್ಸ್ ಏನಿರ್ತಾರೆ, ಹೈ ಲೆವೆಲ್ ಅಥಾರಿಟೀಸ್ ಏನಿರ್ತಾರೆ ಅಲ್ವಾ, ಅವ್ರು ಏನು ಮಾಡಬೇಕು, ಎಲ್ಲ ಎಂಪ್ಲಾಯೀಸ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಇಂಪಾರ್ಷಿಯಲ್ ವೇಯಿಂದ ಏನು ಮಾಡಬೇಕು, ವರ್ಕ್ ಮಾಡಿಸ್ಕೋಬೇಕು, ಕಮ್ಯುನಿಕೇಟ್ ಮಾಡಬೇಕು. ಯಾವುದೋ ಒಂದು ಎಂಪ್ಲಾಯಿಗೆ ತುಂಬ ಪ್ರಿಫರೆನ್ಸ್ ಕೊಡೋದು, ಇನ್ನೊಂದು ಎಂಪ್ಲಾಯೀಸ್ನ ನೆಗ್ಲೆಕ್ಟ್ ಮಾಡೋ ಅಂಥದ್ದು, ಸೊ ಅವ್ರ ಮೇಲೆ ಹ್ಯಾರಾಸ್ ಮಾಡೋ ಅಂಥದ್ದು, ಅದನ್ನೆಲ್ಲ ಯಾವ ಕಾರಣಕ್ಕೂ ಮಾಡಬಾರ್ದು. ಸೊ ಅದನ್ನ ಮಾಡಿದ್ರೆ ಏನಾಗೋದಿಲ್ಲ, ಪ್ರಾಪರ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ಫೈಲ್ ಅಂತ ಅಂದರೆ, ಇಂಪಾರ್ಷಿಯಲ್ ಮ್ಯಾನೇಜಿಂಗ್ ಸ್ಕಿಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಏನು ಮಾಡಬೇಕು ಅಂತ ಅಂದರೆ, employees in similar, see I mentioned here principle of equity implies that similar treatment is assured to employees in similar position. So ಆ ಎಂಪ್ಲಾಯೀಸ್ ಯಾವ್ಯಾವ ಪೊಸಿಷನಲ್ಲಿ ಇರ್ತಾರೋ ಆ ಪೊಸಿಷನ್ನ ಒಂದು ಟ್ರೀಟ್ಮೆಂಟ್ ಆರ್ ದ ರೆಸ್ಪೆಕ್ಟನ್ನು ಅವ್ರಿಗೆ ಏನು ಮಾಡಬೇಕು, ಕೊಡಬೇಕು ಅಂತ ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಯಾರೋ ಒಬ್ರು ಮ್ಯಾನೇಜರ್ ಆ ಪೋಸ್ಟಲ್ಲಿ ಇರ್ತಾರೆ ಅಂತ ಅಂದರೆ ಆ ಮ್ಯಾನೇಜರ್ ಆ ಪೊಸಿಷನ್ಗೆ ಏನು ರೆಸ್ಪೆಕ್ಟ್ ಇರುತ್ತೆ ಅದನ್ನು ಆ ಪರ್ಸನ್ಗೆ ಕೊಡಬೇಕು. ಸಿ ಇಲ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಏನಾಗಿರುತ್ತೆ ಅಂತ ಅಂದರೆ ಅವರ ಪೊಸಿಷನ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಲೆಕ್ಚರಿಂಗ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವ ಪೊಸಿಷನ್ ಇದೆ, ಯಾವ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಅವರು ಕೊಡಲೇಬೇಕಲ್ವಾ. ಅದೇ ಥರ ಬೇರೆ ಯಾವುದೋ ವರ್ಕಲ್ಲಿ ಇರ್ತಾರೆ, ಅವರ ಪೊಸಿಷನ್ ಬೇಸಲ್ಲಿ ಅಟ್ಲೀಸ್ಟ್ ಆ ಟ್ರೀಟ್ಮೆಂಟನ್ನಾದರೂ ಕೊಡಬೇಕು. ಅವ್ರು ಯಾವುದೇ ಥರದಲ್ಲೂ ಪಾರ್ಶಿಯಾಲಿಟಿ ಮಾಡಬಾರ್ದು, ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಸೊ ಇಲ್ಲಿ ಡಿಸ್ಕ್ರಿಮಿನೇಷನ್, ನೋ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಸೊ ಈಕ್ವಾಲಿಟಿ ಅಂತ ಅಂದ್ರೇ ಶುಡ್ ನಾಟ್ ಬಿ ಡಿಸ್ಕ್ರಿಮಿನೇಟ್ ಅಂತ ಅರ್ಥ. ಸೊ ಈ ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಯಾವುದೋ ಸೆಕ್ಸ್ ಬೇಸ್ಡ್ ಆಗಿರಲಿ, ರಿಲಿಜಿಯನ್ ಬೇಸ್ಡ್ ಆಗಿರಲಿ, ಕ್ಯಾಸ್ಟ್ ಬೇಸ್ಡ್ ಆಗಿರಲಿ, ಸೊ ಯಾವುದೇ ಥರ ಡಿಸ್ಕ್ರಿಮಿನೇಷನ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಒಂದು ಸೊಸೈಟಿ, ಒಂದು ಸೋಷಿಯಲ್ ವರ್ಕ್, ಒಂದು ಇದರಲ್ಲಿ ನಾವು ಔಟ್ಸೈಡ್ ಫ್ರಮ್ ದ ಔಟ್ಸೈಡ್ ಆಫ್ ದ ಹೌಸ್ ಅಂತ ಅಂದರೆ ವಿ ಆರ್ ವರ್ಕಿಂಗ್ ಅಂತ ಅಂದರೆ ಅದೆಲ್ಲ ಕಾನ್ಸೆಪ್ಟನ್ನು ಬಿಟ್ಟು ನಾವೇನಾಗಿರಬೇಕು, ಸೋಷಿಯಲ್ ಆಗಿ ಇನ್ವಾಲ್ವ್ ಆಗಬೇಕು ಅಂತ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದನ್ನೇ ಏನು ಹೇಳಿದ್ದಾರೆ, ಫೈಲ್ ಒಂದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನು, ಸ್ಟೆಬಿಲಿಟಿ ಆಫ್ ಟೆನರ್ ಅಲ್ವಾ. ಏನು ಸ್ಟೆಬಿಲಿಟಿ ಆಫ್ ಟೆನರ್ ಅಂತ ಅಂದರೆ ಜಾಬ್ ಗ್ಯಾರಂಟಿ ಅಂತ, ಜಾಬ್ ಸೆಕ್ಯೂರಿಟಿ ಅಂತ, ಅದನ್ನು ಏನಂತ ಕರಿತೀವಿ, ಸ್ಟೆಬಿಲಿಟಿ ಆಫ್ ಟೆನರ್ ಅಂತ. ಸೊ ಎಂಪ್ಲಾಯೀಸ್ಗೆ ಜಾಬ್ ಸೆಕ್ಯೂರಿಟಿ ಇರಬೇಕು. ಸೊ ಜಾಬನ್ನು ಗ್ಯಾರಂಟಿ ಇರಬೇಕು. ಹಾಗಿದ್ರೆ ಮಾತ್ರ ಎಫಿಷಿಯನ್ಸಿನ ಏನು ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ಸೊ ಯಾವುದೋ ಒಂದು ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ಕೊಂಡಿರ್ತಾರೆ, ಅವ್ರು ಎಷ್ಟು ದಿನ ಇಲ್ಲಿ ವರ್ಕ್ ಮಾಡಿಸ್ಕೊಳ್ತಾರೆ ಅಂತ ಅವ್ರಿಗೇನೆ ಗ್ಯಾರಂಟಿ ಇರೋದಿಲ್ಲ. ಆ ಥರ ಮಾಡಿದ್ರೆ ಆ ಎಂಪ್ಲಾಯಿ ಏನು ಮಾಡ್ತಾರೆ, ಪ್ರಾಪರಾಗಿ ಇನ್ವಾಲ್ವ್ ಆಗ್ತಾರೆ ವರ್ಕಲ್ಲಿ, ಆಗೋದಿಲ್ಲ. ಇವತ್ತು ನಾನು ವರ್ಕ್ ಮಾಡ್ತೀನಿ, ನಾಳೆ ವರ್ಕ್ ಮಾಡ್ತೀನಿ, ನಾಡಿದ್ದು ವರ್ಕ್ ಮಾಡೋಕ್ಕೆ ನನ್ನ ಇಟ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಹಾಗೆ ಹಿಂಗೆ ಆ ಥರ ಕಾನ್ಸೆಪ್ಟ್ ಬರೋದಿಲ್ವಾ, ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದ್ಸತಿ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಈಗ 5 years ಟರ್ಮು, 2 years ಟರ್ಮು, ಅವ್ರಿಗೊಂದು ಜಾಬ್ ಸೆಕ್ಯೂರಿಟಿ ಅನ್ನೋದನ್ನ ಏನು ಮಾಡಬೇಕು, ಆರ್ಗನೈಸೇಷನ್ನು ಪ್ರೊವೈಡ್ ಮಾಡಬೇಕು. ಸೊ ಅವ್ರಿಗೆ ಆ ಜಾಬ್ ಸೆಕ್ಯೂರಿಟಿ ಅನ್ನೋದನ್ನ ಕೊಟ್ಟರೆ ಆ ಎಂಪ್ಲಾಯೀಸ್ ಒಂದು ಕಾನ್ಫಿಡೆನ್ಸ್ ಏನಾಗ್ತಾ ಹೋಗುತ್ತೆ, ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅಂತ ಅಂದರೆ ವರ್ಕ್ ಎಫಿಷಿಯನ್ಸಿ ಏನಾಗುತ್ತೆ, ಮೋಸ್ಟ್ ಕಾಮನ್ ಆಗಿ ಆರ್ಗನೈಸೇಷನಲ್ ಗೋಲ್ ಏನಾಗಿರುತ್ತೆ, ಎಫಿಷಿಯೆಂಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಅಲ್ವಾ. ಸೊ ಜಾಬ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಬ್ ಸೆಕ್ಯೂರಿಟಿ, ಜಾಬ್ ಗ್ಯಾರಂಟಿ ಅವರಿಗಿದೆ ಅಂತ ಅಂದರೆ ಎಂಪ್ಲಾಯೀಸ್ ಕಡೆಯಿಂದ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಏನಾಗಿರುತ್ತೆ, ಬಂದೇ ಬರುತ್ತೆ ಅಂತ. ಆವಾಗ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಸಕ್ಸಸ್ ಆಗುತ್ತೆ.
ಸೊ ನೆಕ್ಸ್ಟ್ ಒನ್ ಇನಿಷಿಯೇಟಿವ್. ಏನು ಇನಿಷಿಯೇಟಿವ್ ಅಂತ ಅಂದರೆ, ಸೊ ಎಂಪ್ಲಾಯೀಸ್ ಶುಡ್ ಬಿ ಎನ್ಕರೇಜ್ ಟು ಕಾಂಟ್ರಿಬ್ಯೂಟ್ ದ ಐಡಿಯಾಸ್ ಅಂತ. ಸೊ ಇಲ್ಲಿ ಸಿಂಗಲ್ ಹ್ಯಾಂಡೆಡ್ ಸೆಂಟ್ರಲೈಸೇಷನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಸೆಂಟ್ರಲೈಸೇಷನ್ ಅಂತ ಅಂದರೆ ಏನು, ಎಂಪ್ಲಾಯೀಸ್ಗೆ ಯಾವುದೇ ಥರ ಪ್ರಿಫರೆನ್ಸೇ ಇರೋದಿಲ್ಲ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಆಲ್. ಸೊ ಅಲ್ಲಿ ಏನು ಮಾಡ್ತಾರೆ, ಸಿಂಗಲ್ ಹ್ಯಾಂಡೆಡ್ ಡಿಸಿಷನ್ನ ತಗೊಳ್ತಾ ಹೋಗ್ತಾರೆ ಅಲ್ವಾ. ಸೊ ಇಲ್ಲಿ ಅದಕ್ಕೋಸ್ಕರನೇ ಫೈಲ್ ಏನು ಮಾಡಿದ್ದಾರೆ, ಇನಿಷಿಯೇಟಿವ್ನು ಕೂಡ ಒನ್ ಆಫ್ ದ ಪ್ರಿನ್ಸಿಪಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾಕೆ, ಆ ಎಂಪ್ಲಾಯೀಸ್ಗೂ ಸಮ್ ಆಫ್ ದ ರೋಲ್ನ ಪ್ರೊವೈಡ್ ಮಾಡಬೇಕು ಅಂತ ಡಿಸಿಷನ್ ಮೇಕಿಂಗಲ್ಲಿ. ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಬಟ್ ಆ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡೋರು ಯಾರು ಇರ್ತಾರೆ ಅಲ್ವಾ, ಸೊ ಅವ್ರಿಗೇನೆ ಅದ್ರ ಬಗ್ಗೆ ಐಡಿಯಾ ಮತ್ತು ನಾಲೆಜ್ ಜಾಸ್ತಿ ಇರುತ್ತೆ. ಈಗ ಥೇರಿ ಬೇಸಲ್ಲಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಅಬ್ಸರ್ವ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದಕ್ಕಿಂತನೂ ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿದ್ದು ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋ ಐಡಿಯಾಸ್ನ ಜನ್ರೇಟ್ ಮಾಡೋದಿದೆ ಅಲ್ಲ, ಅದು ತುಂಬ ಎಫೆಕ್ಟಿವ್ ಅಂತ. ಅದಕ್ಕೋಸ್ಕರನೇ ಕೆಲವೊಂದು ಸಂದರ್ಭ ಅಂತ ಏನು ಬಂದಾಗ ಎಂಪ್ಲಾಯೀಸಿಗೆ ಕೂಡ ಏನು ಮಾಡಬೇಕು, ಅವರ ಐಡಿಯಾಸನ್ನು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಮೋಟಿವೇಟ್ ಮಾಡಬೇಕು. ಅವ್ರ ಹತ್ರ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಏನು ಮಾಡಬೇಕು, ಗ್ಯಾದರ್ ಮಾಡ್ಕೊಳ್ತಾ ಹೋಗಬೇಕು ಅಂತ. ಸೊ ಅವ್ರಿಗೊಂದು ಫ್ರೀಡಮ್ನ ಕೊಡಬೇಕು. ಅವ್ರ ತಲೆಯಲ್ಲಿ ಏನು ಐಡಿಯಾ ಇದೆ, ಏನು ಪ್ಲ್ಯಾನ್ ಇದೆ, ಏನು ನ್ಯೂ ಟೆಕ್ನಿಕ್ಸ್ನ ಇಂಪ್ಲಿಮೆಂಟ್ ಮಾಡೋ ಒಂದು ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿದೆ. ಸೊ ಅದೆಲ್ಲ ಐಡಿಯಾಸನ್ನು ನಾವು ಗ್ಯಾದರ್ ಮಾಡ್ಕೊಂಡ್ವಿ ಅಂತ ಅಂದರೆ ಅದರಲ್ಲಿ ಕೆಲವೊಂದನ್ನಾದರೂ ಇಂಪ್ಲಿಮೆಂಟ್ ಮಾಡಿ ಬಿಸ್ನೆಸ್ಸನ್ನು ಸಕ್ಸಸ್ ಮಾಡ್ಕೋಬೋದು. ಈಗ ಸಿಂಗಲ್ ಹ್ಯಾಂಡೆಡ್ ಡಿಸಿಷನ್, ಸಿಂಗಲ್ ಐಡಿಯಾಸ್ ಅನ್ನೋದಕ್ಕಿಂತ ಅದ್ರ ಬದಲು ಒಂದು 10 ಐಡಿಯಾಸ್ 10 ಪ್ಲ್ಯಾನ್ಸನ್ನು ಡಿಫ್ರೆಂಟ್ ಪರ್ಸನ್ಸಿಂದ ಜನ್ರೇಟ್ ಮಾಡಿಕೊಂಡ್ರೆ ವಿಚ್ ಇಸ್ ಬೆಸ್ಟ್ ಅನ್ನೋ ಒಂದು ಸೆಲೆಕ್ಷನ್ ನಮಗಿರುತ್ತೆ ಅಲ್ವ, ಆಪ್ಷನ್ ನಮಗಿರುತ್ತೆ. ಸೊ ಇನಿಷಿಯೇಟಿವ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಆದರೆ ಅದ್ರ ಜೊತೆಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ, ಆ ಎಂಪ್ಲಾಯೀಸಿಗೆ ಕೊಡೋ ಫ್ರೀಡಮ್ ಏನಿದೆ ಅಲ್ವಾ, ವಿತಿನ್ ದ ಲಿಮಿಟ್ಸ್ ಆಫ್ ಅಥಾರಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂತ. ಸೊ ಅದು ಏನು ಮಾಡೋ ಹಾಗಿಲ್ಲ, ಅಥಾರಿಟೀಸ್ ಲಿಮಿಟ್ ಏನಿದೆ ಅದನ್ನ ಕ್ರಾಸ್ ಮಾಡೋ ಹಾಗಿಲ್ಲ ಅಲ್ವಾ. ಅಡ್ಮಿನಿಸ್ಟ್ರೇಷನ್ ಒಂದು ಲಿಮಿಟ್ಸನ್ನು ಕ್ರಾಸ್ ಮಾಡೋ ಹಾಗಿಲ್ಲ, ಅಡ್ಮಿನಿಸ್ಟ್ರೇಷನ್ ಡಿಸಿಪ್ಲಿನನ್ನು ಬ್ರೇಕ್ ಮಾಡೋ ಹಾಗೂ ಇಲ್ಲ. ಆ ಥರ ಒಂದು ಇದರಲ್ಲಿ ಬೌಂಡ್ರಿಲಿ ಏನು ಮಾಡ್ಬೋದು, ಅವರಿಗೆ ಫ್ರೀಡಮ್ನ ಪ್ರೊವೈಡ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಒನ್ ಎಸ್ಪ್ರಿ ಡೆ ಕಾರ್ಪ್ ಅಂತ. ಸೊ ಏನು ಎಸ್ಪಿ ಡೆ ಕಾರ್ಪ್ ಮೀನ್ಸ್, SP Day, here T is silent, okay. Esprit de corps, PS is silent here. So Esprit de corps ಏನು, ಟೀಮ್ ಸ್ಪಿರಿಟ್. ಹಂಗಂದ್ರೆ ಟೀಮ್ ಸ್ಪಿರಿಟ್ ಅಂತ ಅಂದರೆ ಏನು, ಯುನಿಟಿ ಅಂತ ಅರ್ಥ. ಸೊ ಏನು ಈ ವರ್ಡ್ ಏನನ್ನ ಮೆನ್ಷನ್ ಮಾಡುತ್ತೆ ಅಂತ ಅಂದರೆ, ಯೂನಿಯನ್ ಈಸ್ ಸ್ಟ್ರೆಂತ್ ಅಂತ ಹೇಳ್ಬೋದು ಅಲ್ವಾ. ಸೊ ಯೂನಿಯನ್ ಈಸ್ ಸ್ಟ್ರೆಂತ್ ಅಂತ ಅಂದರೆ ಏನು, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಯಾರೋ ಒಬ್ಬರಿಂದ ಯಾರೋ ಇಬ್ಬರಿಂದ ಅದನ್ನು ಮ್ಯಾನೇಜ್ ಮಾಡಿ ಆರ್ಗನೈಸೇಷನಲ್ ಗೋಲ್ನ ರೀಚ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಬೇಕು, ಯುನಿಟಿ ಬೇಕಲ್ವಾ. ಸೊ ಒಂದು ಎಂಪ್ಲಾಯೀಸ್ ಏನಿರ್ತಾರೆ ಅಲ್ಲಿ ಯುನಿಟಿ ಇದ್ದರೆ ಪ್ರೊಡಕ್ಟಿವಿಟಿ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅಲ್ಲಿ ಕೋಆಪರೇಷನ್ ಇರಬೇಕು, ಎಂಪ್ಲಾಯೀಸ್ ಮಧ್ಯ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕೋಆಪರೇಷನ್ ಇರಬೇಕು, ಯುನಿಟಿ ಇರಬೇಕು. ಸೊ ಅದೆಲ್ಲದು ಇದ್ದರೆ ಅದೊಂದು ಆರ್ಗನೈಸೇಷನಲ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಅಲ್ಲಿ ಆರ್ಗನೈಸೇಷನಲ್ ಸ್ಟ್ರೆಂತ್ ಇದೆ ಅಂತ ಅಂದರೆ ಆರ್ಗನೈಸೇಷನಲ್ ಗೋಲ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದು ಯಾವುದೇ ಥರ ಟಾರ್ಗೆಟೇಬಲ್ ಜಾಬ್ ಆಗಿರೋದಿಲ್ಲ, ಆರಾಮಾಗಿ ಏನು ಮಾಡ್ಬೋದು, ಫುಲ್ಫಿಲ್ ಮಾಡ್ಕೋಬೋದು. ಅದಕ್ಕೋಸ್ಕರ ಏನಾಗಿದೆ ಅಂತ ಅಂದರೆ ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಡಿವೈಡ್ ಆ್ಯಂಡ್ ರೂಲ್ ಏನು ಮಾಡಬೇಕು, ಶುಡ್ ಬಿ ಅವಾಯ್ಡೆಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಡಿವೈಡ್ ಆ್ಯಂಡ್ ರೂಲ್ ಅಂತ ಅಂದರೆ ಏನು, ಎಂಪ್ಲಾಯೀಸ್ನ ಡಿವೈಡ್ ಮಾಡ್ತಾ ಹೋಗೋದು, ಅವ್ರವ್ರ ಮಧ್ಯೆ ಏನಾದರೂ ಕ್ರೈಸಿಸ್ನ ಕ್ರಿಯೇಟ್. ಆ್ಯಕ್ಚುಲಿ ಬ್ರಿಟಿಷ್ ಫಾಲೋ ಮಾಡಿದ್ರಲ್ವ, ಬ್ರಿಟಿಷರನ್ನು ನೆನಪು ಮಾಡ್ಕೊಳ್ಳೇಬೇಕು. ಸೊ ಅವ್ರು ಫಾಲೋ ಮಾಡಿರೋ ಪಾಲಿಸಿ ಏನು, ಡಿವೈಡ್ ಆ್ಯಂಡ್ ರೂಲ್. ಸೊ ಡಿವೈಡ್ ಆ್ಯಂಡ್ ರೂಲ್ನ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದರೆ ಏನು ಮಾಡ್ತಾರೆ, ಅವರು ಕ್ಯಾಸ್ಟ್ ಬೇಸ್ಡಲ್ಲಿ ಯಾವುದೋ ಒಂದು ಡಿವಿಷನ್ನ ಕ್ರಿಯೇಟ್ ಮಾಡ್ತಾರೆ, ರಿಲಿಜಿಯನ್ ಬೇಸಲ್ಲಿ ಕ್ರೈಸಿಸ್ನ ಕ್ರಿಯೇಟ್ ಮಾಡಿ ಅವ್ರು ಸಪ್ರೇಟ್ ಆಗೋ ಥರ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಅಲ್ಲಿ ವೀಕ್ನೆಸ್ ಅಲ್ವಾ. ಅದಕ್ಕೋಸ್ಕರ ಡಿವೈಡ್ ಆ್ಯಂಡ್ ರೂಲ್ ಶುಡ್ ಬಿ ಅವಾಯ್ಡೆಡ್ ಇನ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇಲ್ಲಿ ತನಕ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, ಯಾಕೆ ಅಂತಂದರೆ 14 ಪ್ರಿನ್ಸಿಪಲ್ ಇತ್ತು. ಸೊ ಆಲ್ ದ 14 ಪ್ರಿನ್ಸಿಪಲ್ನು ಎಲ್ಲೂ ಯಾವುದನ್ನು ಸ್ಕಿಪ್ ಮಾಡದೆ ಈಸಿಯಾಗಿ ಅರ್ಥ ಆಗೋ ಥರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ, ಬೆನಿಫಿಟ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಐ ಹೋಪ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಐ ಬಿಲೀವ್ ದ್ಯಾಟ್. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.